ನಮಸ್ಕಾರ ಕರ್ನಾಟಕ. ಏನ್ ಗುರು ಇದು ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ ಅಲ್ವಾ ಗುರು? ಒಂದು ಕನ್ನಡ ಬೋರ್ಡ್ಗೋಸ್ಕರ, ಅದು ಹಾಕೋದಕ್ಕೋಸ್ಕರ ಇಷ್ಟೊಂದು ಹೋರಾಟ ಮಾಡಬೇಕಾ ನಾವು? ಇಲ್ಲಿ ಅನ್ನ ತಿನ್ನಲ್ವಾ? ಇಲ್ಲಿ ಜೀವನ ಮಾಡ್ತಾ ಇಲ್ವಾ ಅವರು? ಕನ್ನಡ ನಾಮ ಫಲಕಕ್ಕೆ ಇಷ್ಟೊಂದು ನಾವು ಬೇಡ್ಕೊಬೇಕಾ ಗುರು? ನನ್ನ ಮಕ್ಕಳು ತಮಿಳ್ನಾಡಿಗೆ ಹೋಗಿ ನೋಡಿದಾರ, ಆಂಧ್ರದಲ್ಲಿ ಹೋಗಿ ನೋಡಿದಾರ? ಅಲ್ಲಿರೋ ಭಾಷೆ ಅಭಿಮಾನ ಇಲ್ಲಿ ಯಾಕಿಲ್ಲ ಗುರು? ಇವ್ರಿಗೆ ಇಷ್ಟೊಂದು ನಾವು ಕೇಳ್ಕೊಬೇಕಾ? ಕಾವೇರಿ ಹೋರಾಟ ಬಂದ್ರೆ ಇಲ್ಲಿರೋ ಲೋಕಲ್ ಲೈಟ್ಸು ಕನ್ನಡಿಗನು ರೋಡಲ್ಲಿ ಧರಣಿ ಮಾಡಬೇಕು. ಎಲ್ಲಿಂದ ಬಂದಿರೋ ಬೋಳಿ ಮಕ್ಕಳು ಗುಜರಾತಿಗಳು ಆರಾಮಾಗಿ ಬಿಸ್ನೆಸ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಮನೆಯಲ್ಲಿ ಆರಾಮಾಗಿ ಕೂಡ್ತಿರ್ತಾರೆ. ಕಷ್ಟಪಡ್ತಿರೋರು ಯಾರು? ಕನ್ನಡಿಗರು. ಒಂದು ನಾಮ ಫಲಕ ಹಾಕೋದಕ್ಕೆ ಇವ್ರಿಗೆ ಯೋಗ್ಯತೆಗಳೇ ಇಲ್ವಾ? ಇಲ್ಲಿ ತಿಂತಾರೆ, ಇಲ್ಲೇ ಹೇಳ್ತಾರೆ, ಇಲ್ಲೇ ಜೀವನ ಮಾಡ್ತಾರೆ. ಇವನೊಬ್ಬನಿಂದ ಊರಿಂದ ರಾಜಸ್ಥಾನ್ಗೆ ಹೋಗ್ತಾನೆ, ಅಲ್ಲಿಂದ 50 ಜನನ ಕರ್ಕೊಂಡ್ಬರ್ತಾನೆ, ಎಲ್ಲ ಮಾಡ್ತಾರೆ. ಆದರೆ ಕನ್ನಡ ಮಾತ್ರ ಬೇಡ. ಇನ್ನೆಲ್ಲ ಬೇಕು, ಎಲ್ಲ ಸೌಕರ್ಯನೂ ಬೇಕು, ಕನ್ನಡ ಬೇಡ. ಕನ್ನಡ ಬೋಲ್ಡ್ ಬೇಡ, ಇನ್ನೆಲ್ಲ ಬೇಕು. ಇದೆಷ್ಟರ ಮಟ್ಟಿಗೆ ಸರಿ ಸ್ನೇಹಿತರೆ? ಇನ್ನು ಮೊನ್ನೆ ಇಷ್ಟೊಂದು ಜಗಳ ಆಯಿತು, ಇನ್ನೂ ನಾರಾಯಣ್ ಗೌಡ್ರನ್ನ ಇನ್ನೂ ರಿಲೀಸೇ ಮಾಡಿಲ್ಲ ಸ್ನೇಹಿತರೆ. ಸಖತ್ ಬೇಜಾರಾಗತ್ತೆ. ಇದಕ್ಕಾಗಿ 10ನೇ ತಾರೀಕು ಒಂದು ಚಳುವಳಿ ಕೂಡ ಇಟ್ಕೊಂಡಿದ್ದಾರೆ. ಎಲ್ಲ ಸಂಘಟನೆಯವರು ಒಂದು ಚಳವಳಿ ಇಟ್ಕೊಂಡಿದ್ದಾರೆ, ಜೈಲ್ ಚಲೋ ಅಂತ. ಅಲ್ಲಿವರೆಗೂ ಒಂದು ಮೆರವಣಿಗೆ ಇಟ್ಕೊಂಡಿದ್ದಾರೆ. ಯಾಕೆ ಈ ಥರ ಆಗ್ತಿದೆ? ರಾಜ್ಯ ಸರ್ಕಾರ ಯಾಕೆ ಇದನ್ನು ತೀರ್ಮಾನ ತಗೊಂತಾ ಇಲ್ಲ? ಕನ್ನಡ ಅಷ್ಟೊಂದು ಅವಮಾನ ಆಗ್ಬಿಟ್ಟಿದ್ಯಾ ಎಲ್ಲರಿಗೂ? ನನಗದೇ ಅರ್ಥ ಆಗ್ತಾ ಇಲ್ಲ. ಯಾವತ್ತಿದ್ರೂ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರಬೇಕು. ಆಚೆ ಕಡೆಯಿಂದ ಬಂದವನು ಜಾಸ್ತಿ ನಿಗ್ರಾಡಬಾರ್ದು. ಹೆಂಗಿರ್ಬೇಕೋ, ಎಷ್ಟಲ್ಲಿರ್ಬೇಕೋ ಅಷ್ಟಲ್ಲೇ ಇರಬೇಕು. ಕನ್ನಡ ಕಲಿಬೇಕು, ಕನ್ನಡ ಮಾತಾಡಬೇಕು, ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು. ಇಲ್ಲ ಆಗಲ್ವಾ, ತಿಕ್ಕ ಮುಚ್ಕೊಂಡು ನಿಮ್ಮೂರಿಗೆ ಹೋಗ್ತಾ ಇರಬೇಕು. ಅಷ್ಟೇ ನಾನು ಕೇಳ್ತಾ ಇರೋದು. ಇನ್ನೇನಾದರೂ ನೀವು ಹೇಳೋದು ಇನ್ನೂ ಏನಾದರೂ ಇದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾರಾಯಣ್ ಗೌಡ್ರು ಬೇಗ ಜೈಲಿಂದ ರಿಲೀಸ್ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಾನು 2 ಮಾತನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.